ಹೆಲೋ ಎವ್ರಿವನ್. ಈ ಒಂದು ವಿಡಿಯೋ 27 ಜನವರಿ 2026ರ ಇವತ್ತಿನ KS ಅಪ್ಡೇಟ್ಸ್ ಬಗ್ಗೆ ಮಾಹಿತಿಯಾಗಿರುತ್ತೆ. ಈ ವಿಡಿಯೋ ಎಲ್ಲ KS ಮೈನ್ಸ್ ಆಸ್ಪಿರೆಂಟ್ಸ್ ಹೂ ಆರ್ ಕಂಟಿನ್ಯೂಸ್ಲಿ ಕಾಲಿಂಗ್ ಅಂಡ್ ಟೆಕ್ಸ್ಟಿಂಗ್ ಮೀ ಅಬೌಟ್ KS ಪ್ರೆಸೆಂಟ್ ಸಿಚುಯೇಷನ್ ಏನಾಗಿದೆ ಸರ್ ಅಂತ ಕೇಳ್ತಿದ್ದೀರಾ, ಅವ್ರಿಗೋಸ್ಕರ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಾಸ್ಟ್ ವೀಕ್ ಅಂದರೆ ಮಂಗಳವಾರ 20 ಜನವರಿ 2026ರಂದು ನಮ್ಮ ಕೆಲ KS ಆಸ್ಪಿರೆಂಟ್ಸ್ KPSC ಭವನಕ್ಕೆ ಹೋಗಿ KPSC ಸೆಕ್ರೆಟರಿ ಮೇಡಮ್ ಹಾಗೂ ಚೇರ್ಮನ್ ಸರ್ನ ಮಾತನಾಡಿದರು. ಆಗ KPSC ಸೆಕ್ರೆಟರಿ ಮೇಡಮ್ KS ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಒಂದು 10 ಡೇಸ್ ಬೇಕು, ಅಂದರೆ 20 ಜನವರಿ 2026ರಿಂದ 10 ಡೇಸ್ ಬೇಕಾಗುತ್ತೆ ಎವಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗೋದಕ್ಕೆ ಅಂತ ಹೇಳಿದ್ರು. ನಮ್ಮ ಫಸ್ಟ್ ಮೀಟಿಂಗ್ ವಿತ್ KPSC ಸೆಕ್ರೆಟರಿ ಮೇಡಮ್ ಅಂಡ್ ಚೇರ್ಮನ್ ಸರ್, ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಮೊದಲಿಗೆ ನೋಡಿ. ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೇನೆ. ಆಫ್ಟರ್ ವಾಚಿಂಗ್ ದಟ್ ವಿಡಿಯೋ, ಕಮ್ ಟು ದಿಸ್ ವಿಡಿಯೋ. ನಮ್ಮ ಫಸ್ಟ್ ಮೀಟಿಂಗ್ ವಿತ್ KPSC ಸೆಕ್ರೆಟರಿ ಮೇಡಮ್ ಆದ ನಂತರ ನಾವು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ನಲ್ಲಿ ಗೂಗಲ್ ಮೀಟ್ ಮಾಡಿ ಎಲ್ಲ KS ಆಸ್ಪಿರೆಂಟ್ಸ್ ಜೊತೆ ಚರ್ಚೆ ಮಾಡಿ ಪ್ರತಿ ವಾರ KPSC ಭವನಕ್ಕೆ ಹೋಗಿ ರಿಸಲ್ಟ್ಸ್ ಬರುವ ತನಕ ಹೋಗಿ ನಮ್ಮ ಕಡೆಯಿಂದ KS ಆಸ್ಪಿರೆಂಟ್ಸ್ ಕಡೆಯಿಂದ ಹಂತವಾಗಿ ರಿಕ್ವೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಓನ್ಲಿ KS ಮೈನ್ಸ್ ಆಸ್ಪಿರೆಂಟ್ಸ್ ಈ ಗ್ರೂಪ್ಗೆ ಜಾಯ್ನ್ ಆಗಿ. ಅವರ್ ಸೆಕೆಂಡ್ ಮೀಟ್ ವಿತ್ KPSC ಸೆಕ್ರೆಟರಿ ಮೇಡಮ್. ನಮ್ಮ ಸೆಕೆಂಡ್ ಮೀಟ್ ವಿತ್ KPSC ಮೇಡಮ್ ಇವತ್ತು 27 ಜನವರಿ 2026ರಂದಾಯಿತು. KPSC ಸೆಕ್ರೆಟರಿ ಮೇಡಮ್ ಅನ್ನ ನಮ್ಮ ಕೋ ಆಸ್ಪಿರೆಂಟ್ಸ್ ಹೋಗಿ ಭೇಟಿಯಾಗಿ ಇವಾಲ್ಯೂಯೇಷನ್ ಪ್ರಾಸೆಸ್ ಹಾಗೂ ರಿಸಲ್ಟ್ಸ್ ಬಗ್ಗೆ ವಿಚಾರಿಸಿದಾಗ ಮೇಡಮ್ ಆನ್ಸರ್ ವಾಸ್ ಇನ್ನ 10 ಡೇಸ್ ಇವಾಲ್ಯೂಯೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಬೇಕು. ಸೊ ನಮ್ಮ ಸೆಕೆಂಡ್ ಕ್ವಶನ್ ವಾಸ್, ಮೇಡಮ್ ರಿಸಲ್ಟ್ಸ್ ಯಾವಾಗ ಬರಬಹುದು ಅಂತ ಕೇಳಿದಾಗ ಆನ್ಸರ್ ವಾಸ್ KS ಮೈನ್ಸ್ ರಿಸಲ್ಟ್ಸ್ ವಿತಿನ್ ಫೆಬ್ರವರಿ 2nd or 3rd ವೀಕ್ ಬರುತ್ತೆ ಅಂತ ಹೇಳಿದರು. ನಮ್ಮ ಥರ್ಡ್ ಕ್ವಶನ್, ಮೇಡಮ್ ರಿಸಲ್ಟ್ಸ್ ಬಿಟ್ಟ ಮೇಲೆ ಇಂಟರ್ವ್ಯೂಗೆ ಯಾವಾಗ ಕರೀತೀರಿ ಅಂತ ಕೇಳಿದಾಗ ಸೆಕ್ರೆಟರಿ ಮೇಡಮ್ ಹೇಳಿದ್ರು, ಇವಾಲ್ಯೂಯೇಷನ್ ಪ್ರಾಸೆಸ್ ಅನ್ನು ಬೇಗ ಮಾಡೋದಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಬಟ್ ಒನ್ಸ್ ಇವಾಲ್ಯೂಯೇಷನ್ ಕಂಪ್ಲೀಟ್ಸ್ ವರ್ಕ್ ಕ್ಯಾನ್ ಬಿ ಡನ್ ಫಾಸ್ಟ್. ಸೊ ಇಂಟರ್ವ್ಯೂ ಅನ್ನು ಫೆಬ್ರವರಿ ಮಂತ್ ಎಂಡ್ ಒಳಗೆ ಕರೆಯೋ ಪ್ರಯತ್ನದಲ್ಲಿದ್ದೇವೆ ಅಂತ ಹೇಳಿದರು. ಇದೆಲ್ಲ ಇನ್ಫಾರ್ಮೇಶನ್ ಕೇಳಿ ಸುಮ್ಮನಾಗೋದಲ್ಲ. ಯಾರೆಲ್ಲ KS ಮೈನ್ಸ್ ಬರೆದಿದ್ದೀರಿ ನಮ್ಮ ಟೆಲಿಗ್ರಾಮ್ ಅಂಡ್ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮೊಟ್ಟಿಗೆ ಸೇರಿ KPSC ಸೆಕ್ರೆಟರಿ ಮೇಡಮ್ ಅನ್ನ ನಾವು ಥರ್ಡ್ ಟೈಮ್ ಮೀಟ್ ಆಗೋದಿಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ಅದು ಯಾವಾಗ ಅಂದ್ರೆ ನೆಕ್ಸ್ಟ್ ವೀಕ್, ಅಂದ್ರೆ ಫೆಬ್ರವರಿ 3ನೇ ತಾರೀಕು ಮಂಗಳವಾರದ ದಿವಸ ನಾವು KPSC ಸೆಕ್ರೆಟರಿ ಮೇಡಮ್ ಅವರು ನಮಗೆ ಫಸ್ಟ್ ಮೀಟಿಂಗ್ ಅಲ್ಲಿ ಕೊಟ್ಟಿರೋ ಮಾತಿನಂತೆ ಆಫ್ಟರ್ 10 ಡೇಸ್ ನಾವು ಭೇಟಿ ಆಗೋದಿಕ್ಕೆ ಹೋಗ್ತಾ ಇದೀವಿ. ಸೊ ನಮ್ಮ ಫಸ್ಟ್ ಮೀಟಿಂಗ್ ಆನ್ 20th ಜನವರಿ ಆಗಿತ್ತು. ಆವತ್ತಿನಿಂದ 10 ದಿವಸ ಅಂತ ಸೆಕ್ರೆಟರಿ ಮೇಡಮ್ ಹೇಳಿದ್ರು. ಸೊ 3rd ಫೆಬ್ರವರಿಗೆ ವರೆಗೂ 13 ದಿವಸಗಳು ಕಳೆದು ಹೋಗುತ್ತದೆ. ಹೋಪ್ಫುಲಿ ಅದುವರೆಗೂ ಮೇಡಮ್ ಹೇಳಿದ ಪ್ರಕಾರ ಇವಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿರಬೇಕು. ಸೊ ಅವರ್ ನೆಕ್ಸ್ಟ್ ಮೀಟ್ ವಿತ್ KPSC ಸೆಕ್ರೆಟರಿ ಮೇಡಮ್ ವಿತ್ ಆಲ್ ಆಫ್ KS ಆಸ್ಪಿರೆಂಟ್ ಈಸ್ ಆನ್ 3rd ಫೆಬ್ರವರಿ. ಇದರ ಮುಂಚಿತವಾಗಿ ನಾವು 1 ಅಥವಾ 2 ಗೂಗಲ್ ಮೀಟ್ ಮಾಡಿ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿ ಹೋಗೋಣ. ಸೊ ಎವ್ರಿ ಒನ್ ಜಾಯಿನ್ ದಿಸ್ ಕಾಸ್.